ಫಸ್ಟ್ ಇವ್ರ ಕತೆ ಹೇಳಿದಾಗ ನನ್ನ ಮೊದಲು ಕ್ವಶನ್ ಏನಂದರೆ ಇದ್ರಲ್ಲಿ ನನ್ನ ಪಾತ್ರ ಏನು ಅಂತ. ಅವರು ಇಲ್ಲ ಕೃಷ್ಣಪ್ಪ ನೀವೇ ಅಂದಾಗ ನಂದು ಒಂದು ಕಂಡೀಷನ್ ಏನು ಅಂತ ಅವ್ರಿಗೆ ಹೇಳಿದ್ದು ಅಂತಂದರೆ, ನನಗೆ ಹೀರೋ ಅಂತ ನೀವು ಪೊರ್ಟ್ರೇಟ್ ಮಾಡಬಾರ್ದು. ಆಮೇಲೆ ಯಾಕೆ ಅಂತಂದರೆ ನನ್ನ ವಯಸ್ಸಿಗೂ ಹೀರೋ ಅನ್ನೋದಕ್ಕೂ ಸಂಬಂಧವೇ ಇರಲ್ಲ. ಆ ಕಾರಣಕ್ಕೋಸ್ಕರ ಒಂದು ಒಳ್ಳೆ ವಿಷಯ ಇರುವಂಥ ಸಿನಿಮಾ. ಈಗ ಒಂದು ದೇವಸ್ಥಾನದ ಇನಾಗ್ರೇಷನ್ಗೆ ಸಂಬಂಧಪಟ್ಟಂಥ ಘಟನೆನ ಹೇಳಿದರೆ ಅದರೊಳಗಡೆ ಒಬ್ಬ ಮೇಷ್ಟ್ರು ಹೆಲ್ಪ್ ಮಾಡೋಕ್ಕೆ ಹೋಗಿ ಅವನಿಗೆ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅನ್ನುವ ಒಂದು ವಿಷಯ ಇಟ್ಕೊಂಡು ನನ್ನ ಪಾತ್ರ ಇದೆ. ಪಾತ್ರದ ಬಗ್ಗೆ ಹೆಚ್ಚು ಈಗೇನು ಹೇಳಲಿಕ್ಕಾಗೋದಿಲ್ಲ. ಇನ್ನು ನನ್ನ ಜೊತೆಲಿ ಅಭಿನಯ ಮಾಡಿದಂಥ ಮೇಡಮ್ ಅವರು ಇರ್ಬೋದು, ಮುನಿಯಪ್ಪ ಅವರು ಇರ್ಬೋದು, ಆಮೇಲೆ ಮಂಜು ಅವರು, ಮತ್ತು ನಮ್ಮ ತುಕಾಲಿ ಸಂತೋಷ್ ಅವರು ಇರ್ಬೋದು. ಸೊ ಎಲ್ಲರೂ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಸರ್ ಬಗ್ಗೆ ಎದುರುಗಡೆ ಹೇಳಿದ್ರೆ ಅದೊಂಥರ ಒಂದು ಮುಖಸ್ತುತಿ ಮತ್ತು ನಮಗೆ ಮುಜುಗರ. ಯಾಕೆಂದರೆ ಅವ್ರ ಬಗ್ಗೆ ಮಾತಾಡುವಷ್ಟು ನಮಗೆ ಅನುಭವ ಆಗಲಿ ಅಷ್ಟು ತಿಳುವಳಿಕೆ ಇಲ್ಲ. ಬಟ್ ನಮ್ಮ ಅದೃಷ್ಟ ಏನಂದ್ರೆ ಅವ್ರ ಜೊತೆ ಪಾತ್ರ ಮಾಡಿದ್ದು ಅದೊಂಥರ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಷ್ಟೊಂದು ಸತಿ ನನ್ನ ಶಾರ್ಟ್ಗಳು ಇಲ್ದಿದ್ದಾಗ ಅವ್ರ ಪಾತ್ರ ಮಾಡುವಾಗ ನಾನು ನಿಂತ್ಕೊಂಡು ನೋಡ್ತಿದ್ದೆ ಹೆಂಗೆ ಅವರು ತಮ್ಮ ಪಾತ್ರನ ಎಕ್ಸ್ಪ್ರೆಸ್ ಮಾಡ್ತಾರೆ ಮತ್ತು ಅದನ್ನು ಹೆಂಗೆ ಫೀಲ್ ಮಾಡ್ತಾರೆ ಮತ್ತು ಅದನ್ನ ಪಾತ್ರನ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋದನ್ನ ನಾನು ದೂರದಿಂದ ನಿಂತ್ಕೊಂಡು ಅಥವಾ ಅಲ್ಲೆಲ್ಲೋ ಸೆಟ್ಟಲ್ಲಿ ಒಂದು ಕಡೆ ನಿಂತ್ಕೊಂಡು ನೋಡ್ತಿದ್ದೆ. ಸೊ ಅವರಿಂದ ಕಲ್ತಿದ್ದು ಸಾಕಷ್ಟು ಇದೆ. ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ನಮ್ಮ ಯೋಗಿಯವರು ನೀವು ಟ್ರೇಲರ್ ನೋಡಿದಾಗಲೇ ಮತ್ತು ಸಾಂಗ್ ನೋಡಿದಾಗಲೇ ಗೊತ್ತಾಗಿದೆ. ಮತ್ತು ನಮಗೆ ಇನ್ನು ವಿಶೇಷವಾಗಿ ನಾನು ಒಂದು ಆನಂದ್ ಸರ್ ಬಗ್ಗೆ ಹೇಳಬೇಕು. ಏನು ಅಂತಂದರೆ ಸಾಮಾನ್ಯವಾಗಿ ಮ್ಯೂಸಿಕ್ ಅಂದರೆ ಸಿಚುಯೇಷನ್ಗೆ ಸಂಬಂಧಪಟ್ಟಂಗೆ ಇರುತ್ತೆ. ಇವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರತಿ ಸಿಚುಯೇಷನ್ನಲ್ಲೂ ಆ ಪಾತ್ರ ಏನನ್ನ ಯೋಚನೆ ಮಾಡ್ತಿದೆ ಅನ್ನೋದ್ರ ಮೇಲೆ ಮ್ಯೂಸಿಕನ್ನು ತಗೊಂಡು ಹೋಗಿದ್ದಾರೆ. ಮತ್ತು ಸಾಂಗ್ ಲಿರಿಕ್ ನಿಮ್ಮದು ಅದ್ಭುತವಾಗಿದೆ. ನಿಮಗೆ ಧನ್ಯವಾದಗಳು. ಈಗ ನಿಮ್ಮ ಹಾಡು ಬಿಡುಗಡೆದಾಗ ನನಗೆ ಅನಿಸಿದ್ದು ಒಂದು 20 ವರ್ಷ ಮೊದಲೇ ನಾನು ಇದರಲ್ಲಿ ಪಾತ್ರ ಮಾಡಬೇಕಾಗಿತ್ತು ಅಂತ. ಸೊ ಇಷ್ಟು ಹೇಳ್ತಾ ಸಿನಿಮಾ ಒಂದಂತೂ ನಿಮಗೆ ಕಾನ್ಫಿಡೆಂಟಾಗಿ ಹೇಳಬಲ್ಲೆ, ಮಾಧ್ಯಮದವ್ರಿಗೆ ನಿಮಗೆ ಸಿನಿಮಾ ಇಷ್ಟ ಆಗಲಿಲ್ಲ ಅಂತ ಅಂದರೆ ಯಾವುದೇ ಮುಲಾಜಿಲ್ದಂಗೆ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ರಿವ್ಯೂ ಮಾಡಿರಬಾರ್ದು. ಹಂಗೆ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ, ಇಷ್ಟ ಆದರೆ ಅದ್ರ 100 ಪಟ್ಟು ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನುವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇರೋದು. ಇಷ್ಟು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಪ್ರಶ್ನೆಗಳಿದೆ ಸರ್.